ಸಿದ್ದರಾಮಯ್ಯ ಯಾವ ರೀತಿ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ, ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಮೈತ್ರಿ ನಾಯಕರು ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದ್ದಾರೆ. ನಾಳೆ ಮೈಸೂರಿಗೆ ಕುಮಾರಸ್ವಾಮಿ ವಿಜೇಂದ್ರ ಅವರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ಅಲರ್ಟ್ ಆದ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ವಿಜೇಂದ್ರ ಕೂಡ ಅಲರ್ಟ್ ಆಗಿ ರಣತಂತ್ರಗಳನ್ನ ರೂಪಿಸೋದಕ್ಕೆ ಮೈಸೂರಿನಲ್ಲಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾರೆ. ಹಾಗಿದ್ರೆ ಇವರ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ, ಯಾವ ರೀತಿ ವಿರೋಧಿಗಳನ್ನ ಕಟ್ಟಿ ಹಾಕ್ತಾರೆ, ಇಲ್ಲಿ ಇವರ ರಣತಂತ್ರಗಳು ವರ್ಕೌಟ್ ಆಗುತ್ತಾ, ಇವೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿದೆ. ಒಂದ್ ಕಡೆ ಖಾಸಗಿ ಹೋಟೆಲ್ನಲ್ಲಿ ನಾಳೆ ಬಿಜೆಪಿ ಜೆಡಿಎಸ್ನ ಸಭೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ಇದೆ. ಸೊ ನಾಳೆ ಖಾಸಗಿ ಹೋಟೆಲ್ನಲ್ಲಿ ವಿಜೇಂದ್ರ ಮತ್ತು ಕುಮಾರಸ್ವಾಮಿ ಅವರು ಒಟ್ಟಾಗಿ ಸೇರಿ ಬಿಜೆಪಿ ಜೆಡಿಎಸ್ ಮುಖಂಡರ ಸಭೆ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಸಭೆಯ ನಂತರ ಸಮಾವೇಶಕ್ಕೂ ಕೂಡ ಸಿದ್ಧತೆಯನ್ನ ಉಭಯ ನಾಯಕರು ಮಾಡಿಕೊಡ್ತಾ ಇದ್ದಾರೆ. ನಾಳೆಯ ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಆಗಿ ದಿಢೀರ್ನೆ ಸಮಾವೇಶ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ನ ನಾಯಕರು ಸಿದ್ಧರಾಗಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರುವ ಉಭಯ ನಾಯಕರು ಈಗ ಈ ರೀತಿಯ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲ.